ವಿತ್ ಅನದರ್ ವಿಡಿಯೋ. ಈ ಸತಿ ಅಡುಗೆ ವಿಡಿಯೋ ಅಲ್ಲ, ಯಾರು ಹೆದರ್ಕೋಬೇಡಿ. ಈ ಸತಿ ಒಂದು ಜಾಗ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀನಿ. ನನಗೆ ತುಂಬ ದಿನದಿಂದ ಈ ಜಾಗಕ್ಕೆ ಬರಬೇಕು ಅಂತ ಆಸೆ ಇತ್ತು. ಸೊ ಆ ಜಾಗ ಯಾವುದು ಅಂತ ಸೊ ನನಗೂ ಗೊತ್ತು, ನೀವು ಜಾಸ್ತಿ ಏನಾದರೆ ಕೋಪ ಮಾಡ್ಕೋತೀರಾ ಅಂತ. ಸೊ ಆ ಜಾಸ್ತಿ ಸೊ ಎಸ್, ಭೀಮ್ಕೊಳ್. ನನಗೆ ಭೀಮ್ಕೊಳ್ಗೆ ಹೋಗ್ಬೇಕು ಅಂತ ಸಖತ್ ಆಸೆ ಇತ್ತು. ಸೊ ಫೈನಲಿ ಇವತ್ತು ಅಣ್ಣ ನನಗೆ ಕರ್ಕೊಂಡ್ಬಂದಿದ್ದಾರೆ. ವೆರಿ ಹ್ಯಾಪಿ. ಬನ್ನಿ ಒಳಗಡೆ ಹೋಗಿ ಹೆಂಗೆಲ್ಲ ಇದೆ ಅಂತ ಚೆಕ್ ಮಾಡೋಣ. ಇಲ್ಲಿ ಟೈಮಿಂಗ್ ಇದೆ 9 AM to 6 PM ಅಂಡ್ ಅಫ್ಕೋರ್ಸ್ ಟಿಕೆಟ್ ಕೌಂಟರ್ ಇದೆ. ಇದು ಮ್ಯಾಂಡಿಟರಿ ಇದು ಅಷ್ಟೇ. ಅಣ್ಣ ಆಲ್ರೆಡಿ ಟಿಕೆಟ್ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ. ಸೊ ಗ್ಯಾಪಲ್ಲಿ ಅಂಕಲ್ ಹತ್ರ ಒಂದು ಹಾಯ್ ಮಾಡಿಸ್ಬಿಟ್ಟೆ. ಸೊ ಟಾಯ್ಲೆಟ್ ಇದೆ ಗೈಸ್, ಇದು ಮೇನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅರ್ಥ ಆಯ್ತು ಅನ್ಸುತ್ತೆ. ಬನ್ನಿ, ಟಿಕೆಟ್ ಅಂತ ತಗೊಂಡಾಯ್ತು. ಸೊ ಇವಾಗ ಮೇಲ್ಗಡೆ ಹೋಗೋಣ. ಟಿಕೆಟ್ 10 rupees, ಓನ್ಲಿ 10 rupees. ಎಲ್ಲರಿಗೂ ಒಂದೇ. ಯಾವ ಜಾಗಕ್ಕೆ ತಾನೇ ಫ್ರೀ ಆಗಿಬಿಟ್ಟಿದೆ ಜೀವನದಲ್ಲಿ, ಎಲ್ಲದಕ್ಕೂ ದುಡ್ಡೇ. ಮೆಟ್ಲಿದೆ, ಬಟ್ ನಮ್ಗೇನು ಮೆಟ್ಲಲ್ಲಿ ಹೋಗೋ ಅಂಥದ್ದು ಏನು ಅಭ್ಯಾಸ ಇಲ್ಲ. ಎಸ್ಕಲೇಟರ್. ನಾವಿದು ಎಸ್ಕಲೇಟರ್ ಮೇಲೆ ಹೋಗ್ತಾ ಇದ್ದೀವಿ. ಫುಲ್ ಅಂತ ಆಯ್ತಿಲ್ಲ ಕಣಣ ಅಂತ. ನನ್ನ ಕೈಯಲ್ಲಿ ಆಯ್ತಾ. ಸೊ ಫೈನಲಿ ಗುಡ್ಡ ಹಾಕ್ಬಿಟ್ಟು ಮೇಲೆ ಬಂದು, ಗುಡ್ಡ ಥರ ಏನಿಲ್ಲ, ಬಟ್ ಹಾಲು ಸಕ್ಕ ಸುಸ್ತಾಯಿತು. ಜಾರ್ತಿದೆ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಇದೇನಿದು ಕಾರವಾರಲ್ಲೇ ಇದ್ದು ಭೀಮ್ಕೊಳ್ನ ನೋಡಿ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದಾಳೆ ಅಂತ ನಿಮಗೆ ಅನ್ನಿಸ್ಬಹುದು. ನಾನು ತುಂಬ ಸತಿ ಈ ಜಾಗಕ್ಕೆ ಬರಬೇಕು ಅಂತ ಹೇಳಿಬಿಟ್ಟು ತುಂಬ ಸತಿ ಮಿಸ್ ಆಗಿತ್ತು. ಬಟ್ ಫೈನಲಿ ನಾನು ಈ ಸತಿ ಬಂದಿದ್ದು ನಂಗೆ ಸಖತ್ ಖುಷಿ ಕೊಡ್ತು. ಈ ಥರ ಅಣ್ಣ ಸರ್ಪ್ರೈಸ್ ಕೊಟ್ಟಾಗೆಲ್ಲ ನಂಗೊಂದು ಹಾಡು ನೆನಪಾಗುತ್ತೆ. ನಿಂದು ತಾಯಿ ಗುಣ. ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಅಂತಾರಲ್ಲ, ಮೋಸ್ಟ್ಲಿ ಇದೇ ಇರಬೇಕು ಅಲ್ವಾ. ಸೊ ನನಗೆ ಯೂಶ್ವಲಿ ನೀರನ್ನು ನೋಡಿದ ತಕ್ಷಣ ಅದೊಂದು ಎಕ್ಸೈಟ್ಮೆಂಟ್ ಶುರುವಾಗ್ಬಿಡುತ್ತೆ, ಎಲ್ಲೇ ನೀರು ನೋಡಿದ್ರು ಕೂಡ. ಸೊ ಇದು ದಾಟ್ಕೊಂಡು ಹೋಗ್ಬೇಕು ಅಂದಾಗಲೇ ಫುಲ್ ಖುಷಿ ಆಗೋಯ್ತು, ನೀರಲ್ಲಿ ನೆನ್ಕೊಂಡು ಹೋಗ್ಬೋದಲ್ಲ ಅಂತ. ಈ ನೀರನ್ನು ದಾಟಿ ಈಚೆ ಬರ್ತಿದ್ದಂಗೆ ನನಗೊಂದು ಸರ್ಪ್ರೈಸ್ ಕಾದಿತ್ತು. ಒಂದಷ್ಟು ಜನ ಸ್ಟೂಡೆಂಟ್ಸ್ ಇದ್ದರು, ಅದ್ರಲ್ಲಿ ಯಾರೋ ಒಬ್ರಿಗೆ ನನ್ನ ಫೋಟೋ ತೆಕ್ಕೊಡ್ಬೇಕಿತ್ತು. ನನಗೆ ಫೋಟೋ ತೆಕ್ಕೊಡಿ ಅಕ್ಕ ಅಂತಿದ್ದಂಗೆ ಎಲ್ಲರೂ ಬಂದರು. ಸೊ ಈವನ್ ವಿ ಆಲ್ಸೋ ಹ್ಯಾಡ್ ಟೈಮ್ ಅಲ್ವಾ. ಸೊ ನಾನು ಕೂಡ ಅವ್ರಿಗೆ ಫೋಟೋಸ್ ತೆಕ್ಕೊಟ್ಟೆ. ಎಲ್ಲ ಗೊತ್ತಾಗೋಯ್ತು. ಚಂದ ಓದ್ಬೇಕಾಯ್ತಾ, ಚೆನ್ನಾಗಿ ಎಕ್ಸಾಮ್ ಬರಿಬೇಕು ಆಯ್ತಾ. ಥ್ಯಾಂಕ್ ಯು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಈ ಮಕ್ಕಳನ್ನ ನೋಡಿ. ಸೊ ಎಸ್, ದಿಸ್ ಇಸ್ ವಾಟ್ ಭೀಮ್ಕೊಳ್. ಇಷ್ಟು ಸೂಪರ್ ಆಗಿದೆ ಜಾಗ ಅಂದರೆ ಆ್ಯಕ್ಚುಲಿ, ಬಟ್ ಸ್ಲಿಪ್ ಆಗ್ತದೆ. ನಾನು ತುಂಬ ಫೋಟೋಸ್ ನೋಡ್ತಿದ್ದೆ. ಒಂದು ಬ್ರಿಡ್ಜ್ ಲೈನ್ ಏನಿದೆ ಅಲ್ಲಿ ನಿಂತ್ಕೊಂಡು ಫೋಟೋಸ್ನ ಹಾಕ್ತಿದ್ರು ತುಂಬ ಜನ. ಅದು ನೋಡಿದಾಗಲೆಲ್ಲ ನನಗೂ ಫೀಲ್ ಆಗೋದು, ಓಕೆ ಈ ವ್ಯೂ ಪಾಯಿಂಟಿಂದ ಒಂದು ಚೆನ್ನಾಗಿದೆ ಅಂತ ಅನಿಸುತ್ತೆ, ಸೊ ಹೋಗಬೇಕು ನನಗೆ ಅಂತ. ಸೊ ಎಸ್, ತುಂಬ ಚೆನ್ನಾಗಿತ್ತು. ನನಗಂತೂ ಇನ್ನೂ ಜಾಸ್ತಿ ಇಷ್ಟ. ನಾವು ಇನ್ನೂ ಇಲ್ಲೇ ಇದ್ದೀವಿ, ಇನ್ನೊಂಚೂರು ಆ ಕಡೆ ಹೋಗ್ಬಿಟ್ಟು ಹೆಂಗಿದೆ ಅಂತ ನೋಡೋಣ. ವೆರಿ ಹ್ಯಾಪಿ, ಬಿಕಾಸ್ ತುಂಬ ಟೈಮಿಂದ ಬರಬೇಕಂತಿತ್ತಲ್ಲ. ಸೊ ಫೈನಲಿ ಬಂದಿದ್ದೀವಿ. ಫುಲ್ ಖುಷಿ ಆಗ್ತಿದೆ ನನಗಂತೂ. ಅಣ್ಣ ನನ್ನ ಕ್ಯಾಮ್ರಾಮ್ಯಾನ್ ಆಗಿಬಿಟ್ಟಿದ್ದೀವಿ. ಸೊ ಇವಾಗ ಒಂದು ಜಾಗ ಇದೆ, ಸೊ ಅಲ್ಲಿ ಹೋಗಿಸ್ಕೊ ಫೋಟೋಸ್ ತೊಗೊಂಡು ವಿಲ್ ಕಂಟಿನ್ಯೂ ದಿಸ್. ಸೊ ನಾನು ಹೇಳಿದೆ ಅಲ್ವಾ, ಬ್ರಿಡ್ಜ್ ಥರ ಇದೆ, ತುಂಬ ಚೆನ್ನಾಗಿದೆ ಅಂತ. ಅದಿದೆ. ಸೊ ಕಾರವಾರಿಂದ ಭೀಮ್ಕೊಳ್ ಏನಿದೆ 15 kilometers ಇದೆ. ಹೊಟೆಗಾಳಿ ಅನ್ನೋ ಒಂದು ಊರಲ್ಲಿ ಇದು ಲೊಕೇಟ್ ಆಗುತ್ತೆ. ನೀವು ಎಲ್ಲರೂ ಪ್ಲೀಸ್ ಬನ್ನಿ. ಆಚೆಯವ್ರು ಯಾರಾದರೂ ಈ ವಿಡಿಯೋಸ್ನ ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿದೆ ಜಾಗ. ಸೊ ಎಸ್, ಇದು ಮೇನ್ ಪಾಯಿಂಟ್ ಆ್ಯಕ್ಚುಲಿ. ಭೀಮ್ಕೊಳಲ್ಲಿ ಒನ್ ಆಫ್ ಬ್ಯೂಟಿಫುಲ್ ಥಿಂಗ್ ಅಂತ ಅಂದರೆ ಇದು ಈ ಸ್ಪಾಟು. ಒಳ್ಳೆ ಫೋಟೋ ಬರುತ್ತೆ ಥಿಂಗು. ಆಮೇಲೆ ಇದೊಂಥರ ಚೆನ್ನಾಗಿದೆ ಆ್ಯಕ್ಚುಲಿ. ನೀರು ಮಧ್ಯೆ ಇರೋದು ಯಾರಿಗೆ ತಾನೇ ಇಷ್ಟ ಇರಲ್ಲ. ಸೊ ಈ ಜಾಗ ತುಂಬ ಚೆನ್ನಾಗಿದೆ. ಯಾರೆಲ್ಲ ನೀರನ್ನ ತುಂಬ ಇಷ್ಟಪಡ್ತೀರಾ, ನೇಚರ್ನ ಇಷ್ಟಪಡ್ತೀರಾ, ಡೆಫಿನೆಟ್ಲಿ ಈ ಜಾಗಕ್ಕೆ ನೀವು ಬರಲೇಬೇಕು. ನನಗೂ ಯಾಕೋ ಸಿಕ್ಕಾಬಡೆ ಇಷ್ಟ ಆಯಿತು ಈ ಜಾಗ. ನನಗೇನು ಫುಲ್ಫಿಲ್ ಆಯಿತು ಅಲ್ಲ, ಲೈಕ್ ಬರಬೇಕು ಅಂತ ನನಗೇನು ತುಂಬ ಆಸೆ ಇತ್ತು, ವರ್ತ್ ಅಂತ ಫೀಲ್ ಆಗ್ತಿದೆ. ಸಖತ್ತಾಗಿದೆ ಜಾಗ. ಆ್ಯಂಡ್ ಥ್ಯಾಂಕ್ಸ್ ಟು ಅಣ್ಣ ಆ್ಯಕ್ಚುಲಿ. ಅಣ್ಣ ಬೇಡ ಅಂದಿದ್ರೆ ನಾನು ಬೇಡ ಅಂತ ಹೇಳ್ಬಿಡ್ತಿದ್ದೆ, ಬಟ್ ನನಗೆ ಗೊತ್ತಿರಲಿಲ್ಲ ಇಲ್ಲೇ ಕರ್ಕೊಂಬರ್ತಿದ್ದಾರೆ ಅಂತ. ಸಖತ್ ಖುಷಿ ಆಯ್ತು. ಮೈ ಹಾರ್ಟ್ ಇಸ್ ಜಸ್ಟ್ ಫುಲ್ ಈ ಜಾಗಕ್ಕೆ ಬಂದು. ಬನ್ನಿ ಅಂದ ತಕ್ಷಣ ಬೇಸಿಗೆಗಾಲದಲ್ಲೇ ಬಂದುಬಿಟ್ಟಿರಾ. ಮಳೆಗಾಲದಲ್ಲಿ ಬರೋದ್ರಿಂದ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮ್ಗೆ ಈ ಜಾಗದಲ್ಲಿ. ಇನ್ನೊಂದ್ಸತಿ ಬಹಳ ಖುಷಿ ಆಯಿತು. ಬಟ್ ಥ್ಯಾಂಕ್ ಯು.
ನನ್ನ ಈ ಜಾಗಕ್ಕೆ ಕರ್ಕೊಬಂದಿದ್ಕೆ. ಹೋಗೋಣ? ಸಾಕಾಯ್ತಾ? ಮನೆಗೆ ಹೋಗೋಣ? ಒಂದು ಥಮ್ಸ್ ಅಪ್ ಮಾಡಿ. ಇನ್ನೊಂದು ವಿಚಾರ ಏನಂದರೆ ಇಲ್ಲಿ ಬೋಟಿಂಗ್ ಕೂಡ ಇದೆ, ಸೊ ನೀವು ಅದನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಒನ್ ಮೋರ್ ಥಿಂಗ್ ಹೇಳಲೇಬೇಕು ನಾನು, ಈ ಜಾಗನ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ನಾನು ಲಾಸ್ಟ್ ಟೈಮ್ ಒಬ್ಬರ ವಿಡಿಯೋಲಿ ನೋಡಿದ್ದೆ, ತುಂಬ ಪ್ಲಾಸ್ಟಿಕ್ಸು ಅದು ಇದು ಇತ್ತು ಅಂತ, ಬಟ್ ಇವಾಗ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಕಡೆಯದಾಗ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಜಾಗ ನೋಡಿದ್ಮೇಲೆ ಕನ್ನಡಕ್ಕಾಗಿ ಒಂದನ್ನು ಒತ್ತಿ, ನೆಮ್ಮದಿ ಬೇಕಂದರೆ ಪ್ರಕೃತಿ ಸುತ್ತಿ. ಅಣ್ಣ ಹೇಳ್ತಿದ್ರು ಅಲ್ಲಿ ಕೆಳಗಡೆ ಕೂಡ ಹೋಗ್ಬೋದು ಇನ್ ಕೇಸ್ ಮಳೆ ಇಲ್ದಿದ್ದೇ ಇದ್ದರೆ. ಮಳೆ ಇರೋದ್ರಿಂದ ಹೋಗೋಕ್ಕಾಗಿಲ್ಲ ಅಲ್ಲಿ. ನೋಡಾಯಿತು, ಸುಸ್ತಾಯಿತು. ಈಗ ಏನಿದ್ರು ಹೊಟ್ಟೆ ಪೂಜೆ ಸಮಯ. ಹಸುವಾಗಿದೆ ಅಂತ ತಿನ್ನೋಣ. ಮನೆಗೆ ಹೋಗಿ ತಿನ್ಬೇಕು, ಆಚೆ ತಿನ್ನಬಾರ್ದು. ನಾ ಇದನ್ನು ಪ್ರಮೋಟ್ ಮಾಡಲ್ಲ. ಮನೆಗೆ ಹೋಗಿ ಚಂದ ತಿಂದು ಆಚೆ ಮಾಡೋಣ ಬನ್ನಿ. ಈ ಥರ ಜಾಗಕ್ಕೆ ಬಂದಾಗ ಸ್ವಲ್ಪ ಸೇಫ್ ಆಗಿರಿ. ನೀವೇನಾದರೂ ಇಲ್ಲುದ್ರ ಬಿದ್ದರೆ ಎಲ್ಲಿ ಸಿಗ್ತೀರಾ ಅಂತ ನಮಗೆ ಗೊತ್ತಿರಲ್ಲ. ಆದರೂ ನನ್ನ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ, ಇಲ್ಲಿ ಬಿದ್ದರೆ ಎಲ್ಲಿ ಸಿಗ್ತಾರೆ? ಪ್ಲೀಸ್ ಯಾರಿಗಾರು ಗೊತ್ತಿದ್ರೆ ಸ್ವಲ್ಪ ಹೇಳಿ. ಸೊ ಎಸ್, ತುಂಬ ಚೆನ್ನಾಗಿತ್ತು. ಐ ಫೀಲ್ ರಿಯಲಿ ವೆರಿ ಹ್ಯಾಪಿ. ಫುಲ್ ಖುಷಿ ಆಯಿತು ಅಲ್ಲಿಗೆ ಬಂದು. ಆ್ಯಂಡ್ ನಾನು ಹೋಗ್ತಾ ಕ್ಲಿಪ್ ಇಳಿಸ್ಕೊಬಿಟ್ಟೆ, ಕ್ಲಿಪ್ಪು ಹೋಯ್ತು. ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಆಫ್ ಕೋರ್ಸ್ ಕಮೆಂಟ್. ಆ್ಯಂಡ್ ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.